ನಾಲ್ಕು ಮಾತು ಹೇಳ್ತಾನ ಇರ್ಲಿಕ್ಕೆ ತುಂಬ ಹೋಗ್ಬಿಡ್ತಾನ. ಹೇಳ ನೋದು ಮಾಮ ಕಚ್ಚಿ ಕೈ ಬಾಯಿ ತನ್ನ ಇಚ್ಚೊಳಿದ್ರ ಅಚ್ಚುತನ ಪಜನಪ್ಪ ಸರ್ವಜ್ಞ ಅಂತ ಹೇಳಿ. ಇದನ್ನ ಯಾರು ಹೇಳ್ಯಾರಲ್ಲ? ಯಾವ ಹೇಳವ್ ನಾನು ಹೇಳವ್ ಮಾವ ಇಂಥವೆಲ್ಲ. ಇದ್ರ ಅರ್ಥ ಇಷ್ಟ ಮಾಮ, ಎಲ್ಲರೂ ನನ್ನರು ತನ್ನರು ನಂದು ತಂದು ಅಂತ ಜೀವನ ಮಾಡಿದ್ರೆ ಎಲ್ಲರಂಗ ನಕ್ಕೋತ ಸ್ವರ್ಗ ಸೇರ್ತಿ. ಇರ್ಲಿಕ್ಕೆ ನೀನು ಹಿಂಗ ಕದಿತಾರ ಮಾಮ, ದುರ್ಗೋನ ಜಾತ್ರೆ ಕ್ವಾನ ಕದ್ದಂಗ ಕದಿತಾರ. ನೀನು ಬಿತ್ತು ಬಿದ್ರು ಶ್ರೀಮಂತಿಕೆ ನಂಬಿ ಯಾವತ್ತು ಜೀವನ ಮಾಡಬಾರ್ದು. ಯಾಕಂದ್ರೆ ಶ್ರೀಮಂತಿಕೆ ಅನ್ನೋದು ಮದ್ದಿನ ಬಿಚ್ಚಲಿದ್ದಂಗ. ಇವತ್ತು ಇವನ್ ತೆಗಿರ್ತತಿ, ನಾಳೆಗೆ ಅವನ್ ತೆಗಿರ್ತತಿ, ನಾಡ್ದು ಮತ್ತೊಬ್ಬನ್ ತೆಗಿ. ಇವತ್ ನನ್ನ ಹತ್ರ ಐತಲ್ಲ ಇದ ದಿಮಾಕ್ ಬ್ಯಾದ ಅನ್ನೋದು. ದಿಮಾಕಿನ ದೇವ್ರ ಅಮಾಸಿಗೊಂದು ತೆಂಗಿನಕಾಯಿ ಕಾಣ್ಲಾರ್ದ ತೆಂಗ ಕೊತ್ತ ಅಂತ ದಿಮಾಕ್ ಬಿತ್ತು ಬಿದ್ರು. ಹಸದ್ ಬಂದವ್ರಿಗೊಂದು ತನ್ನ ಕೊದ್ರಿ, ದನದ ಬಂದವ್ರಿಗೊಂದು ತೆರಿಗೆ ನೀರು ಕೊದ್ರಿ. ಯಾರ ಚರ್ಯಕ್ ರೊಕ್ಕಿಲ್ಲ ಅಂದ್ರೆ ಒಂದು 500-600 ರೂಪಾಯಿ ಕೊದಿ. ದಾನ ಧರ್ಮವನ್ನು ಮಾದಿ, ದಾನದಲ್ಲಿ ಶ್ರೇಷ್ಠ ದಾನ, ತೆರೆಕ್ ರೊಕ್ಕ ಕೊದೋದು ಮಹಾದಾನ. ಅವೆಲ್ಲ ಮಾಡ್ರಿ. ಅದು ಇದು ಎಲ್ಲ ಬಂದದ್ದು ನನಗ ಬರಲಿ ನನಗ ಆಗಲಿ ಅಂದ್ರೆ ನಾಳೆ ಹೊತ್ಕೊಂಡೋಗಿ ಸುಧಾಕ್ 4 ಮಂದಿ ಇರಂಗಿಲ್ಲ ಮಾಮ ನಿನ್ನ. ಇಂಥದ್ದೆಲ್ಲ ಬಿತ್ತು ಬಿದ್ರಿ. ಅಲ್ಲ ಮಮ್ಮಿ ಹೇಳ್ತಿದ್ದಳು 500 ಎಕರೆ ಹೊಲ ಐತತ್ ನಿಮ್ದು, ದೊಡ್ಡ ಮನೆ ತನ್ನತ್ ನಿಮ್ದು. ನೀವು ಹುತ್ತಿದ್ದೆಪ್ಪ ನಿನ್ನ ಕಾಲುಗೂ ನಾ ಎಂಬಲ್ಲ 5 ಎಕರೆ ಮಾಡಿ ಒಂದ ಉಳಿಸಿ. ಮತ್ತೇನ ಆಕಿನ ತಬನ್ಯಾಗ ಕರೀತಿ, ಆಕಿಗೆ ಹಚ್ಚತಿ, ಆಕಿನ ಕಳಿಸ್ತಿ, ಇನ್ನೊಬ್ಬಾಕಿನ ಕಬನ್ಯಾಗ ತರೀತಿ, ಮಾತಾಕ್ರೆ ಆತ ಇನ್ನೊಬ್ಬಾಕಿನ ತರದು ಅದೊಂದು 5 ಎಕರೆ ಮಧ್ಯೆ ಹಚ್ಬಿಟ್ಟು ಇಬ್ರು ಕೂಡ ಮಂಗಳೂರು ದುಡ್ಯಾಕ ಹೋಗಿ ಬಂದು ಗೌಂಡರ್ತಾಗ. ಇಂಥದ್ದೆಲ್ಲ ಬಿದ್ರು ಹಿಂಗಾಗಿ ದೊಡ್ಡ ಗೌದಿಕೆ ಮನಿತಾನ ತೌಡಿಕೆ ಮಸ್ತಿ ಮನಿತಾನ ಆಗಿ ಬಸ್ ಸ್ಟ್ಯಾಂಡ್ನಾಗ ಚಾಕ್ ರೊಕ್ಕ ಹೋದ್ರೆ ಅನ್ನಾರ ತಟ್ಟದಾಕತ್ತಾರ. ಇಂಥದ್ದೆಲ್ಲ ಬಿದ್ರೆ ನ್ಯಾಯ ನೀತಿಲಿ ಬದುಕು